ಪಟ್ಟದಕಲ್ಲಲ್ಲಿ ದೇವಾಲಯಗಳನ್ನು ಕಟ್ಟಿಸಿರೋದು ಇದು ಕೂಡ ಮರಳು ಮಿಶ್ರಿತ ಕಲ್ಲಲ್ಲಿ ಇದೇ ನಮ್ಮ ಥರ ಇಲ್ಲಿ ಬೇಲೂರು ಹಳೆಬೀಡು ಹಂಪಿ ಥರ ಕಲ್ಲಲ್ಲ, ಮರಳು ಕಲ್ಲು. ಇಟ್ ಇಸ್ ರೆಡ್ ಸ್ಯಾಂಡ್ ಸ್ಟೋನ್ ಅಂತ. ಬಟ್ ನೀವು ನೋಡ್ಬೋದು ಇವಾಗ ಕೂಡ ಈ ಪಟ್ಟದಕಲ್ಲು ಸುತ್ತಮುತ್ತ ಅಲ್ಲೇನು ಬೆಟ್ಟ ಇದೆಯಲ್ಲ ಅದೆಲ್ಲ ಮರಳು ಕಲ್ಲಿನ ಬೆಟ್ಟ. ಅಂದರೆ ಕಲ್ಲನ್ನು ಅಲ್ಲಿಂದಲೇ ತರ್ತಾಯಿದ್ರು. ಕಲ್ಲುಗಳನ್ನು ಸುತ್ತಮುತ್ತ ಬೆಟ್ಟದಿಂದ ಕಲ್ಲನ್ನು ತೊಗೊಂಡು ಬಂದು ಒಂದು ದೇವಾಲಯ ಕಟ್ಟಬೇಕಾದ್ರೆ ಎಷ್ಟು ಕಲ್ಲುಗಳು ಬೇಕಾಗುತ್ತೆ. ಅದನಂತರ ಫಸ್ಟ್ ಅಡ್ವಾನ್ಸ್ ಅವರು ಮೆಜರ್ಮೆಂಟ್ ಎಲ್ಲ ಮಾಡ್ಕೊಂಡಿರ್ತಾರೆ ಸಿವಿಲ್ ಇಂಜಿನಿಯರಿಂಗ್ಗಳು. ಫಸ್ಟ್ ಅಷ್ಟು ಸಿಸ್ಟಮೆಟಿಕ್ ಆಗಿ ಅದನ್ನೆಲ್ಲ ಮೆಜರ್ಮೆಂಟ್ ಮಾಡಿ ಕಲ್ಲುಗಳನ್ನು ಕಂಬಗಳನ್ನು ಪರ್ಫೆಕ್ಟಾಗಿ ಕೆಳಗಡೆ ಕೆತ್ತನೆ ಮಾಡಿ ಆ ಟೆಂಪಲ್ ಸುತ್ತಮುತ್ತ ಸ್ವಲ್ಪ ಮಣ್ಣಿನಿಂದ ರ್ಯಾಂಪ್ ಮಾಡಿಕೊಂಡು ಅಲ್ವಾ, ಇವಾಗ ಕ್ರೇನ್ ಇದೆ, JCB ಇದೆ, ಮಡ್ ರ್ಯಾಂಪ್ ಮಾಡಿ ಅಂಥ ಬಂಡೆಗಳನ್ನು ಅಂಥ ಕಂಬಗಳನ್ನು ಆ ರ್ಯಾಂಪ್ ಮೂಲಕನೇ ರ್ಯಾಂಪ್ ಮೇಲೇ ಆ ಕಲ್ಲನ್ನು ಆನೆಗಳಿಂದ ಅವರು ಕೈಗಳಿಂದ ಹೀಗೆ ರೂಲ್ ಮಾಡ್ತಾ ಬಂಡೆಗಳನ್ನು ಮೇಲೆ ತೊಗೊಂಡು ಹೋಗಿ ಎಷ್ಟು ಎತ್ತರವಾದಂಥ ದೇವಸ್ಥಾನಗಳನ್ನು ಇಲ್ಲಿ ಕಟ್ಟಿಸ್ತಾಯಿದ್ರು. ಬಟ್ ಇಲ್ಲಿ ಇವೆಲ್ಲ ನೋಡಿ ಪ್ರತಿಯೊಂದು ಮಾನವನಿಂದ ನಿರ್ಮಿತವಾದಂಥ ಫೌಂಡೇಶನ್ ಇರುತ್ತೆ. ಇಟ್ಸ್ ಎ ಮ್ಯಾನ್ ಮೇಡ್ ಫೌಂಡೇಶನ್. ಇದೇನು ಒಂದು ಏಕಶಿಲಾ ಆ ಥರನಿಲ್ಲ. ಬಟ್ ಇಲ್ಲಿ ಒಟ್ಟು ನಮ್ಮ ದೇಶದಲ್ಲಿ ಒಟ್ಟು 108 ಹೆಸರಿಲ್ವಾ? ಆ 108 ಹೆಸರಲ್ಲಿ ಶಿವನಿಗೆ ಇದೊಂದು ಹೆಸರು ಬಂದ್ಬಿಡುತ್ತೆ, ಕಾಡ ಸಿದ್ದೇಶ್ವರ ಅಂತ ಹೇಳ್ತೀವಿ. ಒಳಗಡೆ ಶಿವಲಿಂಗ ಇದೆ, ಅದು ಯಾವ ಕಲ್ಲು ಅಂದರೆ ಗ್ರನೈಟ್ ಕಲ್ಲಲ್ಲೇ ಮಾಡಿದ್ದಾರೆ.